ನಾನೇ ಹೋಗ್ತಿದ್ದೆ ಅಂತ ಗೌರಿ ಹೇಳಿದಾಗ, ಇದೇನು ಪುಣ್ಯವತಿ ಯಾಕೆ ಈ ಥರ ಮಾತಾಡ್ತಿದ್ಯಾ, ಅಷ್ಟೆಲ್ಲ ಮಾತಾಡ್ತಿದ್ದೆ, ಇವತ್ತು ನೋಡಿದರೆ ಮಾತಾಡೋಕ್ಕೂ ಯೋಚನೆ ಮಾಡ್ತಿದ್ಯಲ್ಲ, ಏನಾಯಿತು, ಯಾಕೆ ನೀನು ಏನಾದರೂ ಸುಳ್ಳು ಹೇಳ್ತಿದ್ದ, ಯಾವತ್ತೂ ಮಾತಾಡೋ ಥರ ಮಾತಾಡ್ತಿಲ್ಲ ನೀನು, ಬೇರೆ ಥರನೇ ಮಾತಾಡ್ತಿದ್ಯಾ ಇವತ್ತು ಅಂತ ವಿವೇಕ್ ಹೇಳಿದಾಗ, ನಾನು ಮಾತಾಡೋದ್ರಲ್ಲೇ ಇವರಿಗೆ ಗೊತ್ತಾಗೋಯ್ತಲ್ಲ, ಏನು ಮಾಡಲಿ, ನಾನು ಮಾತಾಡುವಾಗ ಯೋಚನೆ ಮಾಡೋಕ್ಕೂ ಸಮಯ ಕೊಡ್ತಿಲ್ಲ, ಇವರು ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಇವರು ಪ್ರಶ್ನೆ ಮಾಡ್ತಿರೋದಕ್ಕೆ ನಾನು ಏನು ಮಾಡಲಿ ಅಂತ ಗೌರಿ ಅನ್ಕೋತಿರ್ಬೇಕಾದ್ರೆ, ಪುಣ್ಯವತಿ ನಿನ್ನನ್ನೇ ಮಾತಾಡಿಸ್ತಿರೋದು, ಏನಾಯಿತು ಅಂತ ವಿವೇಕ್ ಹೇಳ್ತಾರೆ. ಏನಿಲ್ಲ, ಅದು ತುಂಬ ದಿನ ಆದಮೇಲೆ ನನ್ನ ಫ್ರೆಂಡ್ ಭೇಟಿ ಆಗ್ತಿದ್ದೀನಿ ಅಲ್ವಾ, ಅದಕ್ಕೇನೆ, ಅದು ಅಲ್ಲದೆ ನಿಮಗೆ ಮತ್ತೆ ಚಿಕ್ಕತ್ತೆ ಬಿಟ್ಟರೆ ಇನ್ಯಾರಿಗೆ ಹೇಳಲಿಲ್ಲ, ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ ಅಂತ ಗೌರಿ ಹೇಳ್ತಾರೆ. ಸರಿ ಆಯಿತು, ನಿಮ್ಮ ಫ್ರೆಂಡ್ ಮನೆ ಎಲ್ಲಿ ಅಂತ ವಿವೇಕ್ ಕೇಳಿದಾಗ, ನೀವು ಅಲ್ಲಿಗೆ ಕಾರ್ ತಗೊಂಡು ಬರೋಕ್ಕಾಗಲ್ಲ ಅನಿಸುತ್ತೆ, ಯಾಕಂದರೆ ಅದು ಮುಂದೆ ಹೋಗಬೇಕು, ಅಲ್ಲಿಗೆ ಕಾರ್ ಹೋಗಲ್ಲ ಅಂತ ಗೌರಿ ಹೇಳ್ತಾರೆ. ಅಲ್ಲ, ನಿಮ್ಮ ಮನೆ, ನಿಮ್ಮ ಫ್ರೆಂಡ್ ಮನೆ ಎಲ್ಲ ಇದೇ ಥರ ರೋಡಲ್ಲಿರೋದಾ ಅಂತ ವಿವೇಕ್ ಹೇಳಿದಾಗ, ಅಷ್ಟಕ್ಕೂ ಈಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತಿದ್ದೀರಾ, ನಮ್ಮ ಮನೆ ಬಗ್ಗೆ, ನನ್ನ ಫ್ರೆಂಡ್ ಮನೆ ಬಗ್ಗೆ ನೀವೇನು ಮಾತಾಡಬೇಡಿ, ನೋಡಿ ನಿಮ್ಮ ಪಾಡಿಗೆ ನೀವು ಆಫೀಸ್ಗೆ ಹೋಗಿ, ನಾನು ನಡ್ಕೊಂಡು ಹೋಗ್ತೀನಿ ಅಂತ ಗೌರಿ ಹೇಳಿ ಹೋಗ್ತಾರೆ. ಪುಣ್ಯವತಿ ಏನೋ ಸತ್ಯ ಮುಚ್ಚಿಡ್ತಿರೋ ಥರ ಇದೆಯಲ್ಲ, ಏನಿರ್ಬೋದು ಅಂತ ಆಗ ವಿವೇಕ್ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಪುಣ್ಯವತಿ ಫಂಕ್ಷನ್ ಮುಗಿದ ತಕ್ಷಣ ಹೇಳು, ಬೇಕಾದರೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ವಾಪಸ್ ಮನೆಗೆ ಅಂತ ವಿವೇಕ್ ಹೇಳಿದಾಗ, ಪರವಾಗಿಲ್ಲ, ನಿಮಗೆ ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ, ನೀವ್ಯಾಕೆ ಬರ್ತೀರಾ, ಇನ್ನೊಂದು ಸ್ವಲ್ಪ ಹೊತ್ತು ಫಂಕ್ಷನ್ ಮುಗಿದ ತಕ್ಷಣ ನಾನೇ ವಾಪಸ್ ಮನೆಗೆ ಹೋಗ್ತೀನಿ ಅಂತ ಗೌರಿ ಹೇಳ್ತಾರೆ. ಆಗ ಏನು ನಡೀತಿದೆ ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ವಿವೇಕ್ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಗೌರಿ ಹೋಗಿ ಕಾಂಪಿಟೇಷನ್ ಶುರು ಆಗ್ತಿದೆ ಅನಿಸುತ್ತೆ ಅಂತ ನೋಡ್ತಾ ಇರ್ತಾರೆ. ಹೋಗಿದ ತಕ್ಷಣವೇ ಎಲ್ಲರೂ ಬಂದಿದ್ದಾರೆ, ಇಷ್ಟು ಜನ ಬಂದಿದ್ದಾರಲ್ಲ ಅಂತ ಗೌರಿ ಯೋಚನೆ ಮಾಡ್ತಿರ್ತಾರೆ. ಈ ಕಾಂಪಿಟೇಷನಲ್ಲಿ ಯಾರ್ಯಾರು ಭಾಗವಹಿಸಬೇಕು ಅಂತ ಅಂದ್ಕೊಂಡಿದ್ದಾರೋ ಎಲ್ಲರೂ ಬಂದು ನಿಮ್ಮ ಹೆಸರನ್ನು ಬರೆಯಿರಿ ಅಂತ ಹೇಳಿದಾಗ, ಒಬ್ಬೊಬ್ಬರಾಗೆ ಬಂದು ಎಲ್ಲರ ಹೆಸರನ್ನು ಬರೆಸಿ ಹೋಗ್ತಾರೆ. ಹಾಗೆ ನೀವು ಅಂದ್ಕೊಂಡಿರೋ ಡಿಸೈನ್ ನಿಮಗೆ ಏನು ಅನಿಸುತ್ತೋ ಅದೇ ಚಿತ್ರ ಬಿಡಿಸಿ, ಏನು ಯೋಚನೆ ಮಾಡಬೇಡಿ, ಆರಾಮಾಗಿರಿ ಅಂತ ಎಲ್ಲರೂ ಹೇಳಿ ಎಲ್ಲರಿಗೂ ಚಿತ್ರ ಬಿಡಿಸೋಕೆ ಶುರು ಮಾಡಿ ಅಂತ ಹೇಳ್ತಾರೆ. ಆಗ ಪಕ್ಕದಲ್ಲಿ ಅಜ್ಜಿ ಕೂತಿರ್ತಾರೆ. ಗೌರಿನ ನೋಡಿ ನಿನ್ನ ಹೆಸರೇನು ಅಂತ ಕೇಳಿದಾಗ, ಗೌರಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಹೆಸರು, ಅಷ್ಟಕ್ಕೂ ನನಗೆ ಇದರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ, ಆದರೆ ನಾನು ಮನೆ ಮುಂದೆ ರಂಗೋಲಿ ಬಿಡ್ತಿದ್ದೆ ಅಷ್ಟೇ, ಆದರೆ ನಾನು ಬಿಡುವಂತಹ ರಂಗೋಲಿನ ನೋಡಿ ಎಲ್ಲರೂ ತುಂಬ ಖುಷಿ ಪಡ್ತಿದ್ರು, ಇಷ್ಟಪಡ್ತಿದ್ರು, ನಾನು ಅಷ್ಟು ಚೆನ್ನಾಗಿ ರಂಗೋಲಿ ಬಿಡ್ತೀನಿ, ನಾನೇ ಮೊದಲನೇ ಸ್ಥಾನ ತಗೋತಿದ್ದೆ ರಂಗೋಲಿ ಬಿಡಿಸೋದ್ರಲ್ಲಿ, ಆದರೆ ಇದೆಲ್ಲ ಹೇಗೆ ಬಿಡಿಸೋದು ಅಂತ ನನಗೆ ಗೊತ್ತಿಲ್ಲ, ಹೇಗೆ ಬಿಡಿಸೋದು ಅಂತ ಗೌರಿ ಹತ್ರ ಕೇಳಿದ ತಕ್ಷಣ, ರಂಗೋಲಿ ಥರ ಏನೋ ಇದಕ್ಕೆ ಹೇಗೆ ಇಡಬೇಕು, ಹಾಗೇನೆ ಹೇಗೆ ಶುರು ಮಾಡಬೇಕು ಅಂತ ಏನಿಲ್ಲ ಅಜ್ಜಿ, ನಿಮಗೆ ಎಲ್ಲಿಂದ ಬರುತ್ತೋ ಅಲ್ಲಿಂದ ಶುರು ಮಾಡಿ, ಆಮೇಲೆ ಅದೇನೇ ಗೊತ್ತಾಗುತ್ತೆ ನಿಮಗೆ ಹೋಗ್ತಾ ಹೋಗ್ತಾ ಅಂತ ಗೌರಿ ಹೇಳ್ತಾರೆ. ಹೌದಾ, ಸರಿ ಆಯಿತು, ನನಗೆ ಎಷ್ಟು ಬರುತ್ತೋ ಅಷ್ಟನ್ನು ಚಿತ್ರ ಬಿಡಿಸ್ತೀನಿ, ಅದಾದಮೇಲೆ ಏನಾಗುತ್ತೆ ನೋಡೋಣ ಅಂತ ಅಜ್ಜಿ ಹೇಳ್ತಾರೆ. ಆಗ ಗೌರಿ ಕೂಡ ಚಿತ್ರ ಬಿಡಿಸೋಕೆ ಅಂತ ಶುರು ಮಾಡ್ತಾರೆ. ಅಷ್ಟರಲ್ಲಿ ವಿವೇಕ್ ಕೂಡ ಅದೇ ಜಾಗಕ್ಕೆ ಗೆಸ್ಟ್ ಆಗಿ ಬಂದಿರ್ತಾರೆ. ತುಂಬ ಖುಷಿಯಾಯಿತು, ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಅಷ್ಟಕ್ಕೂ ನೀವು ಹೇಳ್ತಿರೋದಕ್ಕೆ ಇಷ್ಟೊಂದು ಜನ ತುಂಬಾ ಇಷ್ಟಪಟ್ಟು ಬಂದು ಚಿತ್ರ ಬಿಡಿಸಬೇಕು ಅಂತ ಬಂದಿದ್ದಾರೆ, ಡಿಸೈನರ್ ಆಗಬೇಕು ಅಂದ್ಕೊಂಡಿದ್ದಾರೆ ಅಂತ ಹೇಳಿ ತುಂಬ ಖುಷಿಯಾಯಿತು ಅಂತ ವಿವೇಕ್ ಹೇಳ್ತಾರೆ. ಈಗ ಎಲ್ಲರೂ ಚಿತ್ರ ಬಿಡಿಸ್ತಾರೆ, ನಾನು ಹೋಗಿ ಮಾತಾಡೋದ್ರಿಂದ ಮತ್ತೆ ಚಿತ್ರ ಬಿಡಿಸೋದನ್ನೆಲ್ಲ ನಿಲ್ಲಿಸಬೇಕಾಗುತ್ತೆ, ಅವರ ಪಾಡಿಗೆ ಅವರು ಏನು ಮಾಡ್ತಿದ್ದಾರೋ ಮಾಡಲಿ, ಆಮೇಲೆ ಬೇಕಾದರೆ ನಾನು ಮಾತಾಡ್ತೀನಿ ಅಂತ ವಿವೇಕ್ ಹೇಳ್ತಾರೆ. ಬೊಕ್ಕೆ ಕೊಟ್ಟು ಸ್ವಾಗತ ಮಾಡ್ತಾರೆ. ಇಂಥದ್ದೇ ಚಿತ್ರ ಬಿಡಿಸಬೇಕು ಅಂತ ಏನಾದರೂ ಹೇಳಿದ್ದೀರಾ ಅಂತ ಹೇಳಿದಾಗ, ಇಲ್ಲ, ಅದು ಅವರ ಇಷ್ಟ ಬಂದಂಗೆ ಯಾವ ಥರ ಬೇಕೋ ಅದನ್ನು ಬಿಡಿಸಿ, ಹಾಗೇನೆ ನೆಕ್ಲೆಸ್ ಏನು ಬೇಕಾದರೂ ಚಿತ್ರ ಬಿಡಿಸಿ, ಆದರೆ ನೋಡೋಕೆ ಚೆನ್ನಾಗಿರಬೇಕು, ನಿಮ್ಮ ಇಷ್ಟ ಅಂತ ಹೇಳಿದ್ದೀನಿ, ಆಗಲಿ ಅಲ್ವಾ ಅವರಿಗೆ ಏನು ಬರುತ್ತೆ ಹಾಗೇನೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತಾರೆ ಅಂತ ಗೊತ್ತಾಗೋದು, ಅದಕ್ಕೆ ಈ ಥರ ಚಿತ್ರ ಬಿಡಿಸೋ ಕಾಂಪಿಟೇಷನ್ ಮಾಡ್ತಿರೋದು ಅಂತ ಹೇಳಿದ ತಕ್ಷಣ, ಸರಿ ಆಯಿತು ಬನ್ನಿ ಅಂತ ವಿವೇಕ್ ಒಳಗೆ ಹೋಗ್ತಾ ಇರ್ತಾರೆ. ಗೌರಿ ಕೂತ್ಕೊಂಡು ಚಿತ್ರ ಬಿಡಿಸ್ತಾ ಇರ್ತಾರೆ. ನೋಡಿದ ತಕ್ಷಣ ವಿವೇಕೆ ಆಶ್ಚರ್ಯ ಆಗುತ್ತೆ, ನಿಜವಾಗ್ಲೂ ಪುಣ್ಯವತಿನ, ಇಲ್ಲ ಅಂದರೆ ಕನಸೇನಾದರೂ ಕಾಣ್ತಾ ಇದ್ದೀನಾ ಅಂತ ವಿವೇಕ್ ಯೋಚನೆ ಮಾಡ್ತಾ ಇರ್ತಾರೆ. ಗೌರಿ ಚಿತ್ರ ಬಿಡಿಸೋ ಕಾಂಪಿಟೇಷನ್ಗೆ ಅಂತ ಹೋಗ್ತಾರೆ, ವಿವೇಕ್ ಗೆಸ್ಟ್ ಆಗಿ ಬರ್ತಾರೆ. ನೋಡಿ ಆಶ್ಚರ್ಯ ಆಗುತ್ತೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.